Happy birthday to you. Happy birthday to you. To you. Birthday dear you, dear Sharon. 2300 rupees ಕೊಟ್ರೆ 4 ತಿಂಗಳು ಏನ್ ಟೆನ್ಷನ್ ಇಲ್ಲ. ಬಂದು ಕೊಂಡೋಗ್ತಾರಂತ ಹೇಳಿದ್ರು, ಅದಕ್ಕೆ ಕಾಯ್ತಾ ಇದ್ದೇವೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಶರಾನ್ ಕುಂದರ್. ಈ ವ್ಲಾಗ್ ಲಾಸ್ಟ್ ವ್ಲಾಗ್ದು ಕಂಟಿನ್ಯೂಷನ್ ಆಯ್ತಾ. ಊರಲ್ಲಿ ಐಬ್ರೋಸ್ಗೆ 100 ಇಲ್ಲಾಂದ್ರೆ 150 rupees ಅಲ್ಲ, ಇಲ್ಲಿ 345 rupees ಐಬ್ರೋಸ್ಗೆ. ಅಥವಾ ಚಿಕ್ಕ ಪಾರ್ಲರ್ಲಿ, ಇನ್ನು ಸ್ವಲ್ಪ ದೊಡ್ಡ ಪಾರ್ಲರ್ ಬೇಕಿದ್ರೆ ದೊಡ್ಡ ಅಮೌಂಟ್ ಕೊಡ್ಬೇಕು, ಚಿಕ್ಕ ಪಾರ್ಲರ್ ಚಿಕ್ಕ ಅಮೌಂಟ್. ಯಾವ ಗ್ಯಾಸ್ ಕಂಪನಿಗೆ ಸಹ ಕಾಲ್ ಮಾಡಿದ್ರೆ 10 ನಿಮಿಷದಲ್ಲಿ ಬಂದು ಗ್ಯಾಸ್ ಎಲ್ಲ ಫಿಟ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ. ಏನ್ ಟೆನ್ಷನ್ ಇಲ್ಲ ಪ್ರೀ ಬುಕ್ಕಿಂಗ್ ಮಾಡಬೇಕು ಅಂತೇಳಿ. ಬೆಳಿಗ್ಗೆ ಮೊಟ್ಟೆ ಕಾಯಿಸುವಾಗಲೇ ಗ್ಯಾಸ್ ಹೋಯಿತು, ಖಾಲಿ ಆಯಿತು. ಮತ್ತೆ ಎಂತ ಮಾಡೋದು, ಮೊಟ್ಟೆ ಒಂದು ಸೈಡ್ ಕಾದಿತ್ತು, ಇನ್ನೊಂದು ಸೈಡ್ ಇನ್ನು ಹೊಟ್ಟೆಯಲ್ಲಿ ಕಾಯ್ತದೆ ಅಂತೇಳಿ ತಿಂದು ಬಿಟ್ಟೆ. ಅಂದರೆ ಹೀಗೆ ಬಿಸಿಗೆ ಕಾದಿತ್ತು, ಬಟ್ ಸೆಮಿ ಕಾದಿತ್ತು. ಇರಲಿ, ಹೊಟ್ಟೆಯಲ್ಲಿ ಕಾಯ್ತದೆ, ಅಂತೂ ಬಿಸಿ ಬಿಸಿ ಉಂಟು, ಹೊಟ್ಟೆ ಸಹ ಬಿಸಿ ಆಗ್ತದಲ್ಲ, ಕಾದು ಬಿಡ್ತದೆ ಹೊಟ್ಟೆಯಲ್ಲಿ. ಬಂದು ಈಗ ಫಿಟ್ ಮಾಡಿ ಹೋದರು. ನಾವು ಆರ್ಡರ್ ಮಾಡೋದು ಬ್ರದರ್ಸ್ ಗ್ಯಾಸ್. ಇಲ್ಲಿ ಗ್ಯಾಸ್ ಖಾಲಿ ಆದರೆ ಏನು ಟೆನ್ಷನ್ ಇಲ್ಲ, 5 ನಿಮಿಷದಲ್ಲಿ ಬಂದು ಗ್ಯಾಸ್ ಕೊಟ್ಟು ಹೋಗ್ತಾರೆ. ಮತ್ತು ಗ್ಯಾಸ್ದು ಒಂದೇ ಕಂಪನಿಯಿಂದ ಆರ್ಡರ್ ಮಾಡಬೇಕಂತೇಳಿ ಇಲ್ಲ, ಇಲ್ಲಿ ಒಂದು ಸಾಧಾರಣ 100 ಕಂಪನಿ ಉಂಟು. ಈ ಮಂತ್ ಬ್ರದರ್ಸ್ ಗ್ಯಾಸ್, ನೆಕ್ಸ್ಟ್ ಮಂತ್ ಸಿಸ್ಟರ್ಸ್ ಗ್ಯಾಸ್, ಅದರ ನೆಕ್ಸ್ಟ್ ಮಂತ್ ಅಂಕಲ್ಸ್ ಗ್ಯಾಸ್, ಯಾವ ಗ್ಯಾಸ್ ಬೇಕು ಆರ್ಡರ್ ಮಾಡ್ಬೋದು. ಸೊ ಏನು ಟೆನ್ಷನ್ ಇಲ್ಲ, ಗ್ಯಾಸ್ ಖಾಲಿ ಆದರೆ 10 ನಿಮಿಷದಲ್ಲಿ ಬಂದು ಹಾಕಿ ಹೋಗ್ತಾರೆ. ನಮ್ಮದು ಮೀಡಿಯಮ್ ಸೈಜ್ಡ್ ಗ್ಯಾಸ್ ನನಗೆ ಒಂದು 4 ತಿಂಗಳು ಬರ್ತದೆ. ಇದು ಮೀಡಿಯಮ್ ಸೈಜ್ ಗ್ಯಾಸಿಗೆ 110 dirhams, ಅಂದರೆ ಕ್ಲೋಸ್ ಟು 2300 rupees ತೋರಿಸ್ತೇನೆ ನಿಮಗೆ. ಇದು ನಮ್ಮ ಗ್ಯಾಸ್ ಮೀಡಿಯಮ್ ಸೈಜ್ ಉಂಟು, ಒಂದು ಒಳ್ಳೆಯಲ್ಲಿ 2300 rupees ಕೊಟ್ಟರೆ 4 ತಿಂಗಳು ಏನು ಟೆನ್ಷನ್ ಇಲ್ಲ. ಮತ್ತು ಖಾಲಿ ಅದು ಸಹ ಎಕ್ಸ್ಟ್ರಾ ಗ್ಯಾಸ್ ಇಡಬೇಕಂತೇಳಿ ಇಲ್ಲ ಊರಿನಾಗೆ, ಇಲ್ಲಿ ಇಮಿಡಿಯೇಟ್ಲಿ ಬಂದು ಡೆಲಿವರ್ ಮಾಡಿ ಹೋಗ್ತಾರೆ. ಸೊ ಟೆನ್ಷನ್ ಇಲ್ಲ. ಬರ್ಡೇ ಸ್ಟಾರ್ಟ್ ಆಯಿತು 10:30 UAE ಟೈಮ್ ಟು ಮೀ. ಚೆಲುವೆ ಕೊಡುವ ಚಿಹ್ನೆ ಬೆಳಕಿಗಾಗಿ ಎಂತಕ್ಕೆ ಸಹ ಫಸ್ಟ್ ಬರೋದು ಪ್ರೇಯರ್ ಅಲ್ಲ. ದೇವರು ಕೊಟ್ಟದ್ರಿಂದ ಈ ಒಂದು ವರ್ಷ ನನಗೆ ಸಿಕ್ಕಿತು ಅಂತೇಳಿ ಹೇಳಿ ಫಸ್ಟ್ ಪ್ರೇಯರ್ ಮಾಡ್ತಾ ನನ್ನ ಈ ಬರ್ಡೇ ದಿನವನ್ನು ಸ್ಟಾರ್ಟ್ ಮಾಡ್ತಿದ್ದೇನೆ. ಲೈಫಲ್ಲಿ ದೇವರ ಇಚ್ಛೆ ಇಲ್ಲದ್ರೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ಏನು ಮಾಡಲಿಕ್ಕೆ ಬಿಡಿ, ಶ್ವಾಸ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಪ್ರತಿ ವರ್ಷ ಮಾಡುವ ಹಾಗೆ ಈ ವರ್ಷನೂ ನನ್ನ ಬರ್ಡೇಯನ್ನು ಪ್ರೇಯರಿಂದ ಸ್ಟಾರ್ಟ್ ಮಾಡ್ತಿದ್ದೇನೆ. ಶಾರ್ಪ್ 10:30, ಅಂದರೆ ಇಲ್ಲಿಯ 10:30, ಊರಿನ 12 ಗಂಟೆಗೆ ಹಸ್ಬೆಂಡ್ ಕೇಕ್ ಅರೇಂಜ್ ಮಾಡಿದ್ರು, ಕೇಕ್ ಕಟ್ಟಿಂಗ್ ಮಾಡಲಿಕ್ಕೆ, ಮಿಡ್ ನೈಟ್ ಸೆಲೆಬ್ರೇಷನ್ ಮಾಡಲಿಕ್ಕೆ. ಎಲ್ಲ ಸಭೆ ಕೂಡಿದೆ, ಕೇಕ್ದು ಡಬ್ಬೆ ತೆಗಿಲಿಕ್ಕೆ. ತೆಗೆದ್ರು. ಧನ್ಯವಾದಗಳು ಸಭೆಗೆ. ಇವರೊಂದು ರೆಡಿ ಆಗಿದ್ದಾರೆ. ಹಾಡ್ಬೇಕು ಮಗ, ಸುಮ್ಮನೆ ಕಟ್ ಮಾಡಿದ್ರಲ್ಲ. ಮಾಡೋದು ಗೆಣಸಲ್ಲ ಹೀಗೆ ಕಟ್ ಮಾಡ್ಲಿಕ್ಕೆ, ಬರ್ಡೇ ಕೇಕ್. ನಿಲ್ಲೆ, ನಮ್ಗೆ ಟೈಮ್ ಇಲ್ಲ, ಕಟ್ ಮಾಡ್ಲೇಬೇಕಿಲ್ಲ. ಇದು ಗೆಣಸ್ ಅಂತ ನೆನ್ಸಿ ಕಟ್ ಮಾಡಿ ಬಿಡ್ತಾಳೆ. Happy birthday to you. Happy birthday to you. Happy birthday to you, Mrs. Kundar. Happy birthday to Mama. May you have many more. May you have many more. May you have many more birthdays, dear. Thank you. Happy birthday to you. Thank you so much, Noel and Vinaka and Kiara. ಅವಳದು ಬ್ಯಾಟಿಂಗ್ ಸ್ಟಾರ್ಟ್ ಆಯ್ತು. Thank you. Bridesmaid ಗೆ ಸಹ ಕೇಕ್. Thank you.
ಸ್ವಲ್ಪ ಇರ್ಲಿ ಅಂತ. ಥ್ಯಾಂಕ್ ಯು. ನನ್ನ ಮಗಳು ಹೆದರಿ ಹೋದ್ಲು, ಎಂತಾಯ್ತು ಅಮ್ಮನಿಗೆ ಕುರುಪಿ ಆದ್ಲಂತೇಳಿ. ಥ್ಯಾಂಕ್ ಯು ಕಿಯಾ. ಇಲ್ಲ ಇಲ್ಲ ಅದು ಕೇಕಾ. ನಮ್ಮಮ್ಮ ನೋಡು ಎಷ್ಟು ಹೀರೋಯಿನ್ ಆಗಿಲ್ಲವ ಮಮ್ಮ, ನೋಡು ಹೀರೋಯಿನ್. ರಾತ್ರಿಗೆ ನನ್ನ ಹಸ್ಬೆಂಡ್ ಹೇಳಿದ್ರು, ಏನು ಅಡಿಗೆ ಮಾಡಬೇಡ, ನಿನ್ನ ಬರ್ಡೇವೆ, ನೀನೆ ಅಂತ ಅಡಿಗೆ ಮಾಡೋದು, ಪಾತ್ರೆ ತೊಳೆಯೋದು, ಅದರಿಂದಾಗಿ ನಾವು ಸಿಂಪಲ್ ಆದ ಶಾರ್ಮ್ ಆರ್ಡರ್ ಮಾಡಿ ಎಲ್ಲರೂ ಸಹ ಎಂಜಾಯ್ ಮಾಡ್ತಾ ತಿನ್ನುವ ಅಂತೀವಿ. ಆಯಿತು, ನೈಟ್ ಸೆಲೆಬ್ರೇಷನ್ ಆಯಿತು. ಇನ್ನು ಚೋಚ ಮಾಡೋದು. ಬರ್ಡೇಗಲ್ಲಿ ಫ್ರೆಶ್ ಇರಬೇಕಲ್ಲ, ನಾಳೆ ಎಷ್ಟು ಜನ ವಿಶ್ ಮಾಡ್ತಾರ, ಬಸ್ಸಲ್ಲಿ ಜನರು ಬರ್ತಾರ ಗೊತ್ತಿಲ್ಲ ಅಲ್ಲ, ಅದಕ್ಕೆ ಫ್ರೆಶ್ ಇರುವ ಅಂತೇಳಿ ಬೇಗ ಮಲಗುದು. ಬೇಗ ನಾನೊಂದು ಹೊರೆ ಆಯಿತು. ಇವತ್ತು ನನ್ನ ಹುಟ್ಟು ಹಬ್ಬದ ದಿನ. ಬೆಳಿಗ್ಗೆ ಹಸ್ಬೆಂಡ್ ಟಿಫಿನ್ ಎಲ್ಲ ಪ್ಯಾಕ್ ಮಾಡಿ ಅವರನ್ನು ಕಲಿಸಿ ಜಿಮ್ಮಿಗೆ ಹೋಗ್ತಿದ್ದೇನೆ. ಹೊರಟಿದ್ದೇನೆ ನಾನು ಜಿಮ್ಮಿಗೆ. ಬರ್ಡೇ ದಿನ ಕೇಕ್ ತಿಂದಿದ್ದೇನೆ. ಒಂದು ಕೇಕನ್ನು ಕರಗಿಸ್ಬೇಕಲ್ಲ, ಒಂದಿನ ಕೂತ್ರೆ ಮತ್ತೆ ನೆಕ್ಸ್ಟ್ ಡೇ ಹೋಗ್ಲಿಕ್ಕೆ ಮನಸ್ಸು ಬರುತ್ತ. ಅದಕ್ಕೆ ಇವತ್ತು ಸಹ ಸ್ಕಿಪ್ ಮಾಡದೆ ಹೋಗ್ತಿದ್ದೇನೆ. ಕಿಯಾರ ಮಲಗಿದ್ದಾಳೆ, ಅವಳನ್ನು ಅಲ್ಲೇ ಬೆಡ್ಡಲ್ಲೇ ಬಿಟ್ಟು ಬಂದೇನೆ. ಹೋಪ್ಫುಲಿ ಅವಳು ಹೇಳುದ್ಲ ನಾನು ಬರೋ ಮುಂಚೆ. ಎದ್ರೆ ಸಹ ಕುತ್ಕೊಳ್ತಾಳೆ ಹಾಗೆ ವೀಣಾಕೊಟ್ಟಿಗೆ. ಅವಳು ಎಚ್ಚರ ಇರುವಾಗ ಹೋಗ್ಬಾರ್ದು ಅಷ್ಟೇ. ಮಲಗಿದಾಗ ಹೋಗಿ ಅವಳು ಹೇಳುವಾಗ ನಾನು ಮಿನಿ ಇಲ್ಲದ್ರೆ ಓಕೆ. ಅವಳು ಎಚ್ಚರ ಇರುವಾಗ ನನಗೆ ಹೋಗಲಿಕ್ಕೆ ಬಿಡುವುದಿಲ್ಲ ಅವಳು ಅಷ್ಟೇ. ತುಂಬ ಜನ ಕೇಳಿದ್ರಿ ವೀಣಾಕೊಟ್ಟಿಗೆ ಬಿಟ್ಟು ಹೋಗ್ಬಾರ್ದಾ ಅಂತೇಳಿ. ಆಗ್ತದೆ, ಬಟ್ ಅವ್ರಿಗೆ ಸಹ ಕಷ್ಟ ಆಗ್ತದೆ ಅವಳನ್ನು ಸಂಭಾಳಿಸ್ಲಿಕ್ಕೆ. ಸೊ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ ಮಲಗಿದಾಳಲ್ಲ, ಅದಕ್ಕೆ ಬಿಟ್ಟು ಬಂದದ್ದು. ಬೆಳಗಿರಲಿ ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ. ನಿಮ್ಮೆಲ್ಲ ಆಯಿತು, ಈಗ ವಾಪಸ್ ಮನೆಗೆ. ಬರ್ಡೇ ದಿನ ಶರಾನ್ ಒಬ್ಬಳೇ ಇರೋದು ಬೇಡ, ಒಬ್ಬಳೇ ಟೈಮ್ ಸ್ಪೆಂಡ್ ಮಾಡೋದು ಬೇಡ ಅಂತೇಳಿ ವಿಯಾನ್ದು ಮಮ್ಮ ಹಾಗೂ ಅವರ ತಂಗಿ ಹಾಗೂ ವಿಯಾನ್ ಬಂದಿದ್ದಾನೆ ನನ್ನನ್ನು ಎಕಂಪನಿ ಮಾಡಿ ನನ್ನೊಟ್ಟಿಗೆ ಕಾಲ ಕಳೆಯಲು. ಎಂತ ಒಂದು ಒಳ್ಳೆಯ ಜೆಸ್ಚರ್ ಅಲ್ಲ, ಖುಷಿ ಆಯಿತು ನನಗೆ. ತುಂಬ ಅಂದರೆ ತುಂಬ ಸ್ಪೆಷಲ್ ಫೀಲ್ ಮಾಡಿಸಿದ್ರು ನನ್ನ ಬರ್ಡೇ ದಿನ. ಥ್ಯಾಂಕ್ ಯು. ಬರ್ಡೇ ಲಂಚ್ ಗಂಡ ಆಫೀಸ್ಗೆ ಹೋಗಿದ್ದಾರೆ. ನಾವೇ ಎಲ್ಲ ಕುತ್ಕೊಂಡು ಊಟ ಮಾಡ್ತಾ ಇದ್ದೇವೆ. ಸಂಜೆಗೆ ಹೊರಗೆ ಕೊಂಡೋಗ್ತಾರೆ ಅಂತ ಹೇಳಿದ್ದಾರೆ. ಎಲ್ಲಿ ಕೊಂಡೋಗ್ತಾರೆ ಗೊತ್ತಿಲ್ಲ, ಸರ್ಪ್ರೈಸ್ ಅಂತ ಹೇಳಿದ್ರು. ನೋಡುವ ಇಲ್ಲಿ ಕೊಂಡೋಗ್ತಾರೆ ಅಂತೇಳಿ. ಲಂಚಿಗೆ ಎಗ್ ಫ್ರೈಡ್ ರೈಸ್ ಹಾಗೂ ಚಿಕನ್ ಚಿಲ್ಲಿ ಆರ್ಡರ್ ಮಾಡಿದ್ದೇನೆ. ಎಲ್ಲರೂ ಸಹ ಕುತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾ ಇದ್ದೇವೆ. ವಿಯಾನ್ದು ತಾಯಿ ನನಗೋಸ್ಕರ ಸ್ಪೆಷಲ್ ಆದ ಕೇಕ್ ಬೇಕ್ ಮಾಡಿ ತಂದರೆ. ಇದು ಅರೇಬಿಯನ್ ಪುಡಿಂಗ್ ಕೇಕ್ ಆಯ್ತಾ. Happy birthday to you. Happy birthday to you. Mrs. Kundra. Sorry. ಶಿಲ್ಪಾ ಶೆಟ್ಟಿ ಒಂದು ಸಬ್ಸ್ಕ್ರೈಬರ್ ಇಂದ ಬೆಸ್ಟಿ ಆಗಿದ್ದಾರೆ ವಿಯಾನ್ದು ಮಮ್ಮ. ನಂಗೆ ತುಂಬಾ ಥ್ಯಾಂಕ್ಸ್ ನಿಮ್ಮ ಈ ಪ್ರೀತಿಗೆ. ಲೈಫ್ ಅಲ್ಲಿ ಇದೇ ಇಂಪಾರ್ಟೆಂಟ್ ಅಲ್ಲ, ಒಬ್ಬರಿಗೊಬ್ಬರು ಪ್ರೀತಿ ಮಾಡ್ತಾ ಖುಷಿಯಲ್ಲಿ ಬದುಕುದು. ಉತ್ಸವ ಸಾಗಲ್ಲ. ಥ್ಯಾಂಕ್ ಯು ವಿಯಾನ್ ಮಮ್ಮ. Welcome. ರಾಗ ವಿಯಾನ್ ಮಮ್ಮ ಹೊರಟಿದ್ದೇವೆ. ನಾನು ನನ್ನ ಚಿಟಿಪಿಟಿ ಹಾಗೂ ವೀನಕ್ ಹೊರಟಿದ್ದೇವೆ. ಹೊರಟು ಕೂತ್ಕೊಳ್ಳಿಕ್ಕೆ ಹೇಳಿದ್ದಾರೆ. ಹೊರಟು ಕೂತು 1 ತಾಸಾಯಿತು. ಮೇಕಪ್ ಎಲ್ಲ ಹೋಗ್ತಾ ಬಂತು. ಓನರ್ ಬರಲಿಲ್ಲ, ಜನ ಬರಲಿಲ್ಲ. ಕಾಯ್ತಾ ಇದ್ದೇವೆ. ಎಲ್ಲರೂ ಸಹ ಗಿರಾಕಿಗಳೆಲ್ಲ ಕಾಯ್ತಾ ಇದ್ದಾರೆ. ಬಂದು ಕೊಂಡೋಗ್ತಾರೆ ಅಂತ ಹೇಳಿದ್ರು, ಅದಕ್ಕೆ ಕಾಯ್ತಾ ಇದ್ದೇವೆ. ಬರ್ಡೇ ಮುಗಿಯುವ ಮುಂಚೆ ಬಂದರೆ ಆಯಿತು, 10:30 ಮುಂಚೆ. ಸಂಡೇ ಅಲ್ಲ ಅಕ್ಕ, ಸಂಡೇ ಅಲ್ಲ, ಫ್ರೈಡೆ.
ಒಂದು ಕಾಲದಲ್ಲಿ ಮೌಂಟನ್ಗೆ ಈಗ ಹೋದ್ರೆ ಬರ್ಬೋದು ಅಲ್ಲಿ ಮೋಹಿನಿ ಅಕ್ಕ. ಮೌಂಟನ್ಗಲ್ಲ ಈಗ ಹೋಗುದು ನಾವು. ಈಗ ನಾವು ಡಿನ್ನರ್ಗೆ ಹೋಗುದು. ಊಟ ಮಾಡ್ಲಿಕ್ಕೆ ಇವಳು ಪಿರ್ಚು ಆಗ್ತಾಳೆ ಸುರೇ ಊಟದಲ್ಲಿ ಬಾರಿ ಎದುರು ನಾವು. ಏನು ಮಿಸಸ್ ಕುಂದರ್ ಬಕೆಟ್ ಹಿಡ್ದೆ ಕೂತಿದ್ದೀರಿ ಹಾಲಲ್ಲಿ ಅಂತ ಕೇಳ್ತೀರಾ? ಸ್ನಾನ ಮಾಡ್ಲಿಕ್ಕೆ ಇಲ್ಲಿಂದಲೇ ಹೊರಡ್ತೀರಾ ಬಕೆಟ್ ತಕೊಂಡು ಅಂತ ಕೇಳ್ತೀರಾ? ಈ ಬಕೆಟ್ ಒಳಗೆ ಒಬ್ಬರು ಪೇಷಂಟ್ ಇದ್ದಾರೆ, ನಮ್ಮ ಕೊಕ್ಕೋ ಇದ್ದಾನೆ. ಏನು ಕೂಡ್ತಿಲ್ಲ ಅವನಿಗೆ. ಸ್ಟ್ರೆಸ್ ಅಂತೆ, ಸ್ಟ್ರೆಸ್. ಯಾವುದರ ಸ್ಟ್ರೆಸ್ ತಗೊಳ್ತಾರೆ ಅರ್ಥ ಆಗುದಿಲ್ಲ ನಮಗೆ. ಮನುಷ್ಯರಾದ ನಮ್ಗೆ ನೂರು ಇರ್ತದೆ, ಇವನಿಗೆ ನೀರಲ್ಲಿದ್ದು ಸಹ ಸ್ಟ್ರೆಸ್ ಬರುದಂದ್ರೆ ಎಂತ ಹೇಳುದು ಅರ್ಥ ಆಗುದಿಲ್ಲ. ಮೊನ್ನೆ ಸಹ ಹುಷಾರಿರ್ಲಿಲ್ಲ, ಪುನಃ ಟ್ಯಾಂಕಿಗೆ ಹಾಕಿದೆವು. ಪುನಃ ನಿನ್ನೆ ಪುನಃ ಹುಷಾರಿಲ್ಲದೆ ಬಿದ್ದ, ಪುನಃ ಅವನನ್ನು ಬಕೆಟಿಗೆ ಹಾಕಿದೆವು. ಯಾಕಂದರೆ ಸ್ವಲ್ಪ ನೀರಲ್ಲಿ ಇಡಬೇಕಂತೆ. ಅವನಿಗೆ ಬಾಡಿ ಬ್ಯಾಲೆನ್ಸ್ ಇಲ್ಲ, ಬಾಡಿ ಬ್ಯಾಲೆನ್ಸ್ ಹೋಗಿದೆ. ಬಟ್ ಬಾಡಿ ಬ್ಯಾಲೆನ್ಸ್ ಹಿಂದೆ ಬರಬೇಕಾದ್ರೆ ಅವನನ್ನು ಸ್ವಲ್ಪ ನೀರಲ್ಲಿ ಇಡ್ಲಿಕ್ಕೆ ಹೇಳಿದ್ದಾರೆ. ಅದಕ್ಕೆ ಈಗ ಸ್ವಲ್ಪ ನೀರಲ್ಲಿ ಇಟ್ಟಿದ್ದೇನೆ, ತೋರಿಸ್ತೇನೆ. ಫೈನಲಿ 9:30 ಆಗುವಾಗ ಹಸ್ಬೆಂಡ್ ಮನೆಗೆ ಬಂದರು. ಇನ್ನು ಹೋಗುದು ಹೊರಗೆ ಡಿನ್ನರ್ಗೆ ಅಂತೇಳಿ ಫುಲ್ ನಾವೆಲ್ಲ ರೆಡಿಯಾಗಿ ಕೂತಿದ್ದೇವೆ. ಅಷ್ಟರಲ್ಲಿ ಡೋರ್ ನಾಕ್ ಸೌಂಡ್ ಕೇಳಿತು. ನನ್ನ ಹಸ್ಬೆಂಡ್ ಹೇಳಿದ್ರು ಅಮೆಝಾನ್ ಪಾರ್ಸೆಲ್ ಬಂದಿರಬೇಕು, ಹೋಗಿ ಓಪನ್ ಮಾಡಿ ನೋಡಿ ಯಾರು ಅಂತೇಳಿ. ನಾನು ಓಪನ್ ಮಾಡುವಾಗ ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಶಾಕ್ ಆಯ್ತು ನಂಗೆ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಸಹ ಬಂದಿದ್ರು ನನ್ನ ಬರ್ಡೇಗೆ ಸರ್ಪ್ರೈಸ್ ಕೊಡ್ಲಿಕ್ಕೆ. ಇವರನ್ನೆಲ್ಲ ನೋಡಿ ಅಂತೂ ಕಣ್ಣಲ್ಲಿ ಬಳ 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 ಅಂತೇಳಿ ನೀರು ಬಂತು. ಅಷ್ಟು ಖುಷಿ ಆಯ್ತು ನಂಗೆ. ತುಟಿ ಮೇಲೆ ಬಂದಂತ ಮಾತು ಪಡೆದಾಗ ಸಂತೋಷವು ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ. ಇಲ್ಲ ನಂಗೆ ಅದು ನೆನಪು ಇಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಕೇಕ್ ಇದು ಎಮೋಜಿ ಸಿಕ್ಕಿದೆ. ನಾವು ವಿಶ್ ಮಾಡ್ಲಿಲ್ಲ ಅಲ್ಲ ಬೆಳಿಗ್ಗೆಯಿಂದ. ಮಾಡ್ಲಿಲ್ಲ. ವೆಲ್ಕಮ್. So happy. ಯಾರಿಲ್ಲ ಅಲ್ಲ. So happy man, so happy. ಇಂದ ಮಾರೆ ಇದು ಎಲ್ಲಿಂದ? ಇಂಡಿಯಾ ಹೌಸಾ ಆರ್ಡರ್ ಕೊಟ್ಟಿದಾರಲ್ಲ, ಹೇಳಲಿಲ್ಲ ಮಾರೆ ನಂಗೆ ಇವರು. ಫ್ರೆಂಡ್ಸ್ ಎಲ್ಲ ಬರುವಾಗ ಕೇಕ್ ಸಹ ತಕೊಂಡು ಬಂದಿದ್ರು. ತುಂಬಾ ಖುಷಿ ಆಯ್ತು ಎಲ್ಲರನ್ನ ಸಹ ನೋಡಿ. ಮುಂಚೆಲ್ಲ ನಾವು ಪ್ರತಿ ವೀಕೆಂಡ್ ಮೀಟ್ ಆಗ್ತಿದ್ದೇವೆ ಆಯ್ತಾ. ಈಗೆಲ್ಲ ಮಕ್ಕಳೆಲ್ಲ ಆದ ನಂತರ ಕಮಿಟ್ಮೆಂಟ್ಸ್ನು ಜಾಸ್ತಿ ಆಗ್ತದಲ್ಲ, ಸೊ ಸಿಗ್ಲಿಕ್ಕೆ ಆಗುದಿಲ್ಲ. ಹೀಗೆ ಒಮ್ಮೆಲೆ ಇವರನ್ನೆಲ್ಲ ನೋಡುವಾಗಂತೂ ತುಂಬಾನೇ ಖುಷಿ ಆಯ್ತು. Happy birthday to you. Happy birthday dear you, dear Sharon. Happy birthday to you. May the good God bless you. May the good God bless you. May the good God bless you and keep you. Happy birthday to you. May you have many more. May you have many more. May you have many more birthdays, dear. Happy birthday to you. So happy. ನಾನು ನೆನೆಸ್ಲಿಲ್ಲ, ಇವರು ಹೇಳಲೇ ಇಲ್ಲ.
ಸರ್ಪ್ರೈಸ್ ಅಂದ್ರೆ ಅದಕ್ಕೆ ಹೇಳು. ಸಂಜೆ ಪ್ಲಾನ್ ಅಂತ ಕೇಳಿದ, ಸಂಜೆ ಪ್ಲಾನ್ ಅಂತ ಶರ್ವ ಅಂತ ಕೇಳಿದಕ್ಕೆ ರೆಡಿ ಆಗ್ಲಿಕ್ಕೆ ಹೇಳಿದ್ದಾರೆ ಅಂತ. ಊಟ ಮಾಡಿ ಥ್ಯಾಂಕ್ ಯು ಸೋ ಮಚ್. ನಾನು ಫ್ರೈಡೇ ಅಲ್ಲ, ಸೊ ನಂಗೆ ಇದೇ ಇಲ್ಲ, ಎಲ್ಲರೂ ಕೆಲ್ಸಕ್ಕೆ ಹೋಗ್ತೀರಲ್ಲ, ನೆನಸ್ಲೇ ಇಲ್ಲ. ಇವರು 5:30ಗೆ ಕಾರು ಆಗಿತ್ತು. ಊಟಗೆ ನನ್ನ ಹಸ್ಬೆಂಡ್ ಎಲ್ಲ ಆರ್ಡರ್ ಮಾಡಿದ್ರು. ನಂಗೆ ನೋಡಿ ಅಂತೂ ಶಾಕ್. ಇಂಡಿಯಾ ಹೌಸ್ ಅಜ್ಮಾನಿಂದ ಆರ್ಡರ್ ಮಾಡಿದ್ರು. ತಂದೂರಿ ಚಿಕನ್ಗೆ ಸ್ಯಾಲೆಡ್, ರಾಜ ಸ್ಪೆಷಲ್, ಮತ್ತೆ ಕ್ಯೂಕುಂಬರ್ಸ್, ಕ್ಯಾರೆಟ್ಸ್, ತವಾ ಚಿಕನ್, ಚಿಕನ್ ತವಾ ಪುಲಾವ್, ಪಾಯಸ, ವೆಜ್ ಪುಲಾವ್, ಇಡ್ಲಿ, ಚಿಕನ್ ಗ್ರೀನ್ ಮಸಾಲ. ಎಲ್ಲ ಡಿಶಸ್ ತುಂಬಾ ಟೇಸ್ಟಿ ಆಗಿತ್ತು. ಸೂಪರ್ ಅಂತೇಳಿ ಹೇಳ್ಬೋದು. ನನ್ನ ಬರ್ಡೇ ಅನ್ನು ಸ್ಪೆಷಲ್ ಮಾಡಿದಕ್ಕೆ ಶರತ್, ರಾಹುಲ್, ದೀಕ್ಷಾ, ಹ್ಯಾನಿಕಾ, ಎಡಿ ಹಾಗೂ ನನ್ನ ಹಸ್ಬೆಂಡ್ ನೋಯಲ್ಗೆ ತುಂಬ ಹೃದಯದ ಥ್ಯಾಂಕ್ಸ್. ಹೀಗೆ ನನ್ನ ಬರ್ಡೇ ಗಮ್ಮತ್ತಾಗಿ ಎಂಜಾಯ್ ಮಾಡ್ತಾ ಎಂಡ್ ಮಾಡಿದೆ. ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ, ನೀವೆಂದು ಇರಬೇಕು ಸಂತೋಷದಿಂದ. ಬರ್ಡೇ ಎಲ್ಲ ತುಂಬಾ ಗಮ್ಮತ್ ರೀತಿಯಲ್ಲಿ ಆಯ್ತು. ನಾನು ನೆನೆಸಿರ್ಲಿಲ್ಲ ಫೈನಲ್ ಒಂದು ಲಾಸ್ಟ್ ಮೂಮೆಂಟಿಗೆ ಎಲ್ಲರೂ ಸಹ ಬಂದು ಈ ರೀತಿಯಲ್ಲಿ ಸರ್ಪ್ರೈಸ್ ಕೊಡ್ತಾರೆ ಅಂತಿಲ್ಲ. ನನ್ನ ಗಂಡ ಹೇಳಿದ್ದು ಸಂಜೆ ನಾವು ಹೋಗಿ ಹೋಟೆಲಿಗೆ ಊಟ ಮಾಡಿ ಬರುದು ಅಷ್ಟೇ ಅಂತೇಳಿ. ನಾನು ನೆನೆಸಿದ ಆಯ್ತಾ ಮಾರೆ, ನನ್ನ ಬರ್ಡೇ ಇಷ್ಟೇ ಸಿಂಪಲ್ ಅಂತ ನೆನೆಸಿದ್ದೆ. ಫೀಲ್ ಆಗಿತ್ತು, ಆದರೆ ಹೇಳಲಿಕ್ಕೆ ಆಗುದಿಲ್ಲಲ್ಲ. ಫೀಲ್ ಆಗ್ತಾ ಉಂಟು, ಬರ್ಡೇ ಏನು ಗಮ್ಮತ್ತಿಲ್ಲ ಅಂತ ಹೇಳಲಿಕ್ಕೆ ಆಗ್ತದಾ? ಸುಮ್ಮನೆ ಕೂತಿದ್ದೆ, ಒಳಗೆ ಮನಸ್ಸು ಹಾರ್ಟ್ ಮಾತಾಡ್ತಿತ್ತು, ಹಾರ್ಟ್. ಆಗಲೇ ಎಲ್ಲರೂ ಸಹ ಬಂದರು. ನನಗೆ ಬಾಯಿ ಬರಲಿಲ್ಲ ಎಂತ ಹೇಳುದಂತೇಳಿ. ತುಂಬ ಖುಷಿ ಆಯಿತು. ಫ್ಯಾಮ್ಲಿಯಿಂದ ದೂರ ಇರುವಾಗ ಫ್ರೆಂಡ್ಸ್ನವ್ರು ಹೀಗೆ ಸರ್ಪ್ರೈಸ್ ಕೊಡುವಾಗ, ಫ್ಯಾಮ್ಲಿಯಾಗಿ ನಮ್ಮನ್ನು ಫೀಲ್ ಮಾಡಿಸುವಾಗಂತೂ ತುಂಬ ಬ್ಲೆಸ್ಡ್ ಫೀಲ್ ಮಾಡ್ತೇನೆ ನಾನು. ಇಂಥ ಒಳ್ಳೆ ಫ್ರೆಂಡ್ಸ್ ಲೈಕ್ ಫ್ಯಾಮಿಲಿ ಸಿಗಲಿಕ್ಕೆ. ನಾವೆಲ್ಲ ಮುಂಚೆ ಎವ್ರಿ ವೀಕೆಂಡ್ ಸಿಗ್ತಿದ್ದೆವು. ಎವ್ರಿ ವೀಕೆಂಡ್ ಸಿಕ್ಕಿ ಗಮ್ಮತ್ತು ಮಾಡಿ ಎಲ್ಲ ಇರ್ತಿದ್ದೆವು ಮಕ್ಕಳ ಆಗುವ ಮುಂಚೆ. ಆದರೆ ಈಗ ನಮ್ಮ ಕಮಿಟ್ಮೆಂಟ್ಸ್ ಇರ್ತದೆ. ಮತ್ತು ತುಂಬ ಜನರು ಎಲ್ಲರೂ ಸಹ ಆಲ್ಮೋಸ್ಟ್ ಎಲ್ಲರೂ ಸಹ ಕೆಲಸಕ್ಕೆ ಹೋಗ್ತಿದ್ದಾರೆ ನನ್ನನ್ನು ಬಿಟ್ಟು. ನಾನು ಸಹ ಕೆಲಸ ಮಾಡ್ತಿದ್ದೇನೆ, ಯೂಟ್ಯೂಬರ್ ಫುಲ್ ಟೈಮ್. ಆದರೆ ಸಹ ಯಾವ ಕೆಲಸ ಚಿಕ್ಕ ದೊಡ್ಡ ಅಲ್ಲ, ಎಲ್ಲ ಸಹ ಕೆಲಸ ಮಾಡ್ತಿದ್ದೇವೆ. ಸೊ ಸಿಗಲಿಕ್ಕೆ ಸ್ವಲ್ಪ ಕಮಿಟ್ಮೆಂಟ್ಸ್ ಕೊಡಲಿಕ್ಕೆ ಆಗ್ತಿಲ್ಲ. ಸೊ ನಾವೊಂದು ತಿಂಗಳಿಗೊಮ್ಮೆ, 6 ತಿಂಗಳಿಗೊಮ್ಮೆ, ಲಾಸ್ಟ್ ಇಯರ್ ವರ್ಷಗೊಮ್ಮೆ ಸಹ ಸಿಕ್ಕಿದ್ದು ಉಂಟು. ಆದರೆ ನಮ್ಮಲ್ಲಿರುವ ಬಾಂಡಿಂಗ್ ಕಮ್ಮಿ ಆಗಲಿಲ್ಲ. ನಿಮ್ಮ ಹತ್ರ ಯಾರತ್ರ ಸಹ ಹೀಗೆ ಫ್ರೆಂಡ್ಶಿಪ್ ಇದ್ದರೆ ಕಮೆಂಟ್ ಮೂಲಕ ಹೇಳಿ ಆಯಿತಾ. ಎಷ್ಟು ದೂರದಲ್ಲಿ ಸಹ ಇದ್ರೆ ಸಹ ನಮ್ಮ ಬಾಂಡಿಂಗ್ ಕಮ್ಮಿ ಆಗಲಿಲ್ಲ, ಹಾಗೂ ಅದೇ ಅಂಡರ್ಸ್ಟ್ಯಾಂಡಿಂಗ್ ಉಂಟು ಈಗವರೆಗೆ ಸಹ. ಅದೊಂದು ದೊಡ್ಡ ಬ್ಲೆಸ್ಸಿಂಗ್ ಅಂತೇಳಿ ಹೇಳಬೇಕು. ಈ ವರ್ಷ ನನಗೆ ಎಷ್ಟು ಏಜ್ ಆಗಿರ್ಬೋದು, ನಿಮಗೆ ಎಷ್ಟು ಸ್ಟ್ರೈಕ್ ಆಗ್ತದೆ ರಪಕ್ಕ ಅಂತೇಳಿ ಕಮೆಂಟ್ ಮೂಲಕ ಹೇಳಿ ಆಯಿತಾ. ಎಷ್ಟು ಏಜ್ ನೀವು ನೆನೆಸ್ತೀರಿ ನನಗೆ ಅಂತೇಳಿ. ನಾನು 1992 ಬಾರ್ನ್, 21st Feb 1992. ಸೊ ಅದು ನನ್ನ ಡೇಟ್ ಆಫ್ ಬರ್ತ್. ಈ ವರ್ಷ ನನಗೆ 33. ಒಳ್ಳೆ ನಂಬರ್ ಅಲ್ಲ, 3 and 3, ಹಿಂದಿಂದ ಸೊಂದೆ ಮುಂದಿಂದ ಸೊಂದೆ, ರಗಾಳೆ ಎಲ್ಲ. ಉಲ್ಟ ಮಾಡಿದ್ರೆ ಸಹ ಒಂದೇ, ಈಚೆ ಮಾಡಿದ್ರೆ ಸಹ ಒಂದೇ. 33 years ಈ ವರ್ಷ. ನನಗೆ ಸ್ಪೆಷಲ್ ಫೀಲ್ ಮಾಡ್ತಿದ್ದೇನೆ. ಏಜ್ ಇಸ್ ಜಸ್ಟ್ ಅ ನಂಬರ್ ಅಲ್ಲ. ಪ್ರಾಯ ಆಗುವಾಗ ಈಗ ಹೇಳ್ಬೇಕು, ಮತ್ತೆ ಅಂತ ಹೇಳುವುದು. ಹಂಗಿರುವಾಗೆಲ್ಲ ಇದು ಡೈಲಾಗ್ ಬರಲಿಲ್ಲ. ಈಗ ಪ್ರಾಯ ಆಗುವಾಗ ಇನ್ನು ಅದೇ ಹೇಳ್ಬೇಕು, ಏಜ್ ಇಸ್ ಜಸ್ಟ್ ಅ ನಂಬರ್. ಜೋಕ್ಸ್ ಅಪಾರ್ಟ್, ಏಜ್ ಇಸ್ ಸ್ಟಿಲ್ ಜಸ್ಟ್ ಅ ನಂಬರ್ ಅಲ್ಲ. ಇರುವಷ್ಟು ಸಮಯ ಖುಷಿಯಲ್ಲಿ ಇರಬೇಕು. ಯಾವ ಮಿನಿಟ್ ನಮ್ಮ ಲಾಸ್ಟ್ ಮಿನಿಟ್ ನಮ್ಗಂತೂ ಗೊತ್ತಿಲ್ಲ. ಅದೆಲ್ಲ ದೇವರು ಬರೆದ ದಿನ. ಎಂತ ಸಹ ಆಗಲಿ, ನಾವು ಮನೆಯಲ್ಲಿ ಕಂಬಳಿಯೊಳಗೆ ಮಲಗಿದ್ರೆ ಸಹ ಕರಿವಾಗ ಹೋಗಲೇಬೇಕಾಗ್ತದಲ್ಲ. ಸೊ ಎಷ್ಟು ದಿನ ಇರ್ತೇವೆ, ಎಷ್ಟು ಕ್ಷಣ ಇರ್ತೇವೆ, ಆದಷ್ಟು ಗಮ್ಮತ್ತು ಮಾಡಬೇಕು, ಖುಷಿಯಲ್ಲಿ ಇರಲಿಕ್ಕೆ ಪ್ರಯತ್ನ ಪಡಬೇಕು. ಅದು ನನ್ನ ಅನಿಸಿಕೆ. ಎಷ್ಟು ವರ್ಷ ಬದುಕ್ತೇವೆ ಅದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ವರ್ಷ ಖುಷಿಯಲ್ಲಿ ಬದುಕ್ತೇವೆ ಅದು ಇಂಪಾರ್ಟೆಂಟ್. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್, ಪ್ರೇಯರ್ ಹಾಗೂ ವಿಶಸ್ಗೆ ತುಂಬ ಹೃದಯದ ಥ್ಯಾಂಕ್ಸ್ ಆಯಿತಾ. ಇದೇ ಇಂಪಾರ್ಟೆಂಟ್ ಅಲ್ಲ ಲೈಫಲ್ಲಿ. ಬೇರೆಲ್ಲ ನಾವು ಕೊಂಡುಕೊಳ್ಬೋದು ಕ್ರಯ ಕೊಟ್ಟು, ಆದರೆ ಪ್ರೀತಿ ನಾವು ಎಷ್ಟು ಹಣ ಕೊಟ್ಟರೆ ಸಹ ಕೊಂಡುಕೊಳ್ಳಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಪ್ರೀತಿ ಇದ್ದರೆ ಬಾಕಿ ಎಲ್ಲ ನಮಗೆ ಸಂಪಾದಿಸ್ಬೋದು. ಅದರಿಂದಾಗಿ ನಿಮ್ಗೆಲ್ಲರಿಗೆ ಸಹ ದೊಡ್ಡ ದೊಡ್ಡ ಥ್ಯಾಂಕ್ಸ್ ನಿಮ್ಮ ಪ್ರೇಯರ್, ಬ್ಲೆಸ್ಸಿಂಗ್ಸ್ ಹಾಗೂ ವಿಶಸ್ಗೆ. ಜೂಲಿಯಟ್ ಪಾಯಸರವರ ಗಂಡನ ಬರ್ಡೇ. ಅವ್ರು ಕಿಯಾರ ಹತ್ರ ವಿಶ್ ಮಾಡಲಿಕ್ಕೆ ಹೇಳಿದ್ದಾರೆ. ಅವರ ಹೆಸರು ಅಬ್ಬಾ ಅಂತೇಳಿ ಕರೀಲಿಕ್ಕೆ ಹೇಳಿದ್ದಾರೆ. ಓಕೆ, ಸೊ ಯು ಹ್ಯಾವ್ ಟು ವಿಶ್ ಅಬ್ಬಾ ಹ್ಯಾಪಿ ಬರ್ಡೇ. ಅಬ್ಬಾ ವಿಶ್ ಮಾಡಿ. Happy birthday, Abba. God bless you with all good. ನನ್ನ ಡೈಲಾಗ ಹೇಳು. ಗುಡ್ ಹೆಲ್ತ್, Good health, ವೆಲ್ತ್, wealth,
ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. happiness all days. ತುಂಬ ಜನರು ನನಗೆ ವಿಶ್ ಮಾಡಿದಿರಿ, ಮೆಸೇಜಸ್ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಳಿಸಿದಿರಿ. ತುಂಬ ತುಂಬ ಥ್ಯಾಂಕ್ಸ್ ಎಲ್ಲರಿಗೆ. ಸಾಧಾರಣ ನಾನು ಎಲ್ಲರಿಗೆ ರಿಪ್ಲೈ ಮಾಡಿದ್ದೇನೆ, ಕೆಲವ್ರದ್ದು ಉಂಟು ರಿಪ್ಲೈ ಮಾಡಲಿಕ್ಕೆ, ಡೆಫಿನೆಟ್ಲಿ ರಿಪ್ಲೈ ಮಾಡ್ತೇನೆ ಆಯಿತಾ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್ ಹಾಗೂ ಶೇರ್ ಮಾಡ್ಲಿಕ್ಕಂತೂ ಮರಿಬೇಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದ್ರೆ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ಸ್, ಫನಿ ಕಂಟೆಂಟ್ಸ್ ಜೊತೆ ಬರ್ತೇನೆ. ಓಕೆ, ಸೊ ಸಿ ಯು ನೆಕ್ಸ್ಟ್ ಟೈಮ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. Here we meet once again.